ನಮಸ್ತೆ ಎಲ್ಲರಿಗೂ ನಮ್ಮ ಪಾಸ್ಪೋರ್ಟ್ ಎಕ್ಸ್ಪ್ರೆಸ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಫಸ್ಟ್ ಬ್ಲಾಗ್ ಈ ಚಾನಲಲ್ಲಿ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಈ ದೇವಸ್ಥಾನ ಶ್ರೀ ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂತ. ಇದು ವೆಂಕಟೇಶ್ ನಗರ್ ಅಂತ ಇದೆ ಹೊಸೂರಲ್ಲಿ. ಅತ್ತಿಬೆಲೆಯಿಂದ ಒಂದು 8ರಿಂದ 9 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದರ್ಶನ ಮಾಡ್ಸೋಕೆ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡ್ಸೋಣ ಬನ್ನಿ. ದೇವಸ್ಥಾನದ ಒಳಗೆ ಬಂದರೆ ಅಲ್ಲಲ್ಲೇ ಬಂಡೆ ಥರ ಕಾಣಿಸುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಏನೋ ಒಂಥರ ಬರ್ದಿದ್ದಾರೆ, ಏನೋ ಅಷ್ಟೊಂದೆಲ್ಲ ಅರ್ಥ ಆಗಿಲ್ಲ, ತಮಿಳಲ್ಲಿ ಬರ್ದಿದ್ದಾರೆ ಅದು. ಇನ್ನೊಂದೇನು ಅಂದರೆ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ಅಂದರೆ ಅಲ್ಲಲ್ಲಿ ನಿಮ್ಗೆ ಬೆಟ್ಟ ಕಾಣಿಸ್ ಅಂತ ಹೇಳಿದ್ರೆ ನಮ್ಮ ಅಭಿ, ಸೊ ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ದೇವಸ್ಥಾನದ ಒಳಗಡೆ ವೆಂಕಟರಮಣ ಸ್ವಾಮಿ ಅಂತ. ದೇವಸ್ಥಾನದ ಜಾಗ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಅಕಸ್ಮಾತ್ ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಥರ ಏನೋ ಮಾಡಿದ್ರೆ ಪ್ರಸಾದ ಪ್ರೊವೈಡ್ ಮಾಡ್ತಾರೆ. ಪ್ರಸಾದ ಪ್ರೊವೈಡ್ ಮಾಡಿದಾಗ ತಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗಬೇಡಿ. ಡಸ್ಟ್ಬಿನ್ಸ್ ಎಲ್ಲ ಇರುತ್ತೆ, ಅಲ್ಲಿಗೆ ಹಾಕ್ಬಿಟ್ಟು ಹೋಗಿ. ಬರೋ ಜಾಗನೆಲ್ಲ ಕ್ಲೀನಾಗಿ ಇಟ್ಕೊಳೋದು ನಮ್ಮ ಕರ್ತವ್ಯ ಅಷ್ಟೇ. ನಾನು ಹೇಳೋದು ಈ ಚಾನಲಲ್ಲಿ ಪ್ರಸಾದ ತಿಂದಾದ್ಮೇಲೆ ಡಸ್ಟ್ಬಿನ್ಸ್ಗೆ ಹಾಕಿ, ಯಾವುದೇ ಥರ ಆಗಲಿ ಎಲ್ಲೇ ಆಗಲಿ ಎಲ್ಲೋದ್ರೂ ಆ ಎನ್ವೈರ್ಮೆಂಟ್ನ ಕ್ಲೀನಾಗಿ ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ. ಸೊ ಬಂದು ಇಲ್ಲೆಲ್ಲ ಸ್ಪಾಯ್ಲ್ ಮಾಡೋದು ಎಲ್ಲ ಮಾಡಬಾರ್ದು. ದೇವಸ್ಥಾನದ ಪಕ್ಕದಲ್ಲೇ ಒಂದು ಗಣೇಶನ ಗುಡಿ ಇದೆ. ಗಣೇಶನ ಗುಡಿ ಪಕ್ಕದಲ್ಲೇ ಒಂದು ದೊಡ್ಡ ಹಳ್ಳಿ ಮರ ಇದೆ, ತುಂಬಾ ಚೆನ್ನಾಗಿದೆ ಅದು. ಅದ್ರ ಪಕ್ಕದಲ್ಲೇ ಒಂದು ತೊಟ್ಟಿ ಥರ ಇದೆ. ತೊಟ್ಟಿ ಅಂದರೆ ಹೆಂಗೆ ಹೇಳೋದು, ಬಾವಿನೂ ಅಲ್ಲ, ಅದು ಒಂಥರ ಕಲ್ಯಾಣಿ ಥರ ಇದೆ ಒಂದು ಚಿಕ್ಕದಾಗಿ. ಅದ್ರಲ್ಲಿ ಲಾಕ್ ಹಾಕಿದೆ, ಅದು ಇವಾಗ ಯಾಕೆ ಓಪನ್ ಇಲ್ಲ ಅನ್ಸುತ್ತೆ ಅದು. ದೇವಸ್ಥಾನದ ಗುಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಳ್ಳಿ ಮರನೂ ಒಂಥರ ಸನ್ರೈಸ್ಗೂ ಮತ್ತು ಅದಕ್ಕೆ ಒಂಥರ ಗೋಲ್ಡಿಸ್ಟ್ ಕಾಣಿಸುತ್ತೆ. ಎಲ್ಲ ಲೀವ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸನ್ರೈಸ್ ವ್ಯೂನು ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ. ಎಲ್ಲ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ಜಾಗ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಅಷ್ಟೇ ಈ ಬ್ಲಾಗ್. ಈ ದೇವಸ್ಥಾನ ಸುತ್ತಮುತ್ತ ಎಷ್ಟಾಗತ್ತೋ ಅಷ್ಟು ಕ್ಲೀನಾಗಿ ತೋರಿಸಿದ್ದೀನಿ ನಾನು ನಿಮಗೆ. ಇದೇ ಥರ ಹೆಚ್ಚಿನ ಒಳ್ಳೆ ಕಂಟೆಂಟ್ ಬೇಕಂದರೆ ನೀವು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ. ಯಾವುದೇ ಥರ ವೀಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನಿಮ್ಮ ಸಬ್ಸ್ಕ್ರೈಬಿಂದಲೇ ನಾವು ಬೆಳೆಯೋಕ್ಕಾಗೋದು ಮತ್ತು ನಾವು ಯಾರು ಅಂತ ಗುರುತಿಸ್ಕೊಳಕ್ಕಾಗೋದು. ಅಷ್ಟೇ ಬ್ಲಾಗ್. ಮತ್ತು ನಾನು ನಿಮಗೆ ಮುಂದಿನ